ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸನ್ನಿ ವ್ಲಾಗ್ಸ್. ತುಂಬ ದಿನಗಳಾಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ನಾನೇ ಡಿಸೈಡ್ ಮಾಡಿದ್ದೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಟ್ರಾವೆಲ್ ವ್ಲಾಗೇ ಆಗಿರಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಆ ಟೈಮ್ ಕೂಡಿ ಬಂದಿದೆ. ನಾವು ಇವತ್ತು ವೆಕೇಷನ್ಸ್ಗೆ ಹೋಗ್ತಾ ಇದ್ದೀವಿ. ಸಮ್ಮರ್ ವೆಕೇಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಏನೆಲ್ಲ ಮಾಡಿದ್ವಿ, ಅಲ್ಲಿ ಯಾವ ಥರ ಮಸ್ತಿ ಮಜಾ. ಅದಾದಮೇಲೆ ನಾನು ಥಂಬ್ನೇಲಲ್ಲಿ ಹಾಕಿದ್ದೆ ರಾಹುಕಾಲದಲ್ಲಿ ಮಾತ್ರ ಮನೆ ಬಿಡಬೇಡಿ ಅಂತ. ಅದು ಯಾಕೆ ಹಾಕಿದ್ದೆ ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫಸ್ಟು ನಾವು ಸಮ್ಮರ್ ವೆಕೇಷನ್ಸ್ ಅಂತ ಸ್ಟಾರ್ಟ್ ಆಗಿದ ತಕ್ಷಣವೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊತೀವಿ. ಆ ಟ್ರಿಪ್ ಪ್ಲ್ಯಾನ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಲಗೇಜ್ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಎಸೆನ್ಷಿಯಲ್ಸ್ ಮಕ್ಳಿಗೆ ಏನೇನು ಬೇಕು, ಫಸ್ಟು ಮೆಡಿಸಿನ್ಸ್ನೆಲ್ಲ ಈ ಬ್ಯಾಗಲ್ಲಿ ಇಟ್ಕೊಂಡೆ. ಹೇರ್ ಡ್ರೈಯರ್, ಹೇರ್ ಸ್ಟ್ರೈಟ್ನರ್, ಹುಡುಗಿರಿಗೆ ಪ್ರತಿಯೊಂದು ಬೇಕಲ್ಲ. ಸೊ ಹಾಗಾಗಿ ಎಲ್ಲ ಎತ್ತಿಕೊಂಡೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬ್ಯಾಗ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಈ ಬ್ಯಾಗು. ಮೇಕಪ್ ಕಿಟ್ ಇದು. ಪ್ರತಿಯೊಂದು ಮೇಕಪ್ ಐಟಮ್ಸ್ನ ನಾವು ಅದರೊಳಗಡೆ ಇಟ್ಕೊಳ್ಬೋದು. ಮಕ್ಕಳ ಔಷಧಿ ಎಲ್ಲ ಪ್ಯಾಕಿಂಗ್ ಮುಗೀತು. ನೆಕ್ಸ್ಟು ನಾವು ಹೊರಟಿರುವಂಥ ಫಸ್ಟ್ ಜಾಗ ಬಂದು ನಮ್ಮ ಮನೆ ದೇವ್ರ ದೇವಸ್ಥಾನ. ನಾವೆಲ್ಲೇ ಹೋಗಬೇಕಾದ್ರೂ ಫಸ್ಟು ಮನೆ ದೇವ್ರ ಕೈ ಮುಗಿದೇ ಹೋಗಬೇಕು. ಸೊ ಹಾಗಾಗಿ ಅದೊಂದು ನಂಬಿಕೆ ಒಳ್ಳೆಯದಾಗತ್ತೆ ಅನ್ನೋ ಥರಕ್ಕೆ. ಸೊ ನಮ್ಮನೆ ಹತ್ರನೇ ನಮ್ಮ ಮನೆ ದೇವ್ರ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ಮಡ್ಲಕ್ಕಿ ತುಂಬ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು 5 ದೇವ್ರಿಗೆ ಮಡ್ಲಕ್ಕಿ ತುಂಬಬೇಕು ಅಂತ. ಸೊ ಆ 5 ದೇವರಲ್ಲಿ ಇದು ಫಸ್ಟ್ ದೇವರು. ಈ ದೇವ್ರಿಗೆ ಫಸ್ಟು ಮಡ್ಲು ತುಂಬ್ತಾ ಇದ್ದೀವಿ. ಸೊ ಎಲ್ಲರೂ ಅವ್ರವ್ರ ಸಂಪ್ರದಾಯದ ಪ್ರಕಾರ ಮಡ್ಲು ತುಂಬ್ಕೊತಾರೆ. ನಾವು ಹಾಗೆಯೇ ಮಡ್ಲು ತುಂಬಿದ್ವಿ, ಪೂಜೆ ಮುಗಿಸ್ಕೊಂಡ್ವಿ. ಅದಾದಮೇಲೆ ಕಾರ್ಗೆಲ್ಲ ಪೂಜೆ ಆಯಿತು. ಈಗ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಕಸಿನ್ಸ್ ಬರಬೇಕಾಗಿತ್ತು. ಸೊ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ನಾವು ಮನೆ ಬಿಡೋ ಹೊತ್ತು ಆಲ್ರೆಡಿ 1 o'clock ಆಗಿತ್ತು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು 7 o'clock ಬಿಡಬೇಕು ಅಂತ. ಪ್ಲ್ಯಾನ್ ಮಾಡಿರೋ ಥರ ಯಾವ ಟ್ರಿಪ್ಪು ಸಕ್ಸಸ್ ಆಗಲ್ಲ. ಸೊ ಹಾಗಾಗಿ ನಾವು 1 o'clock ಆಯಿತು ಮನೆ ಬಿಡೋ ಅಷ್ಟರಲ್ಲಿ. ಅದು ರಾಹುಕಾಲದಲ್ಲೇ ಬಿಟ್ವಿ. ಈಗ ಈ ಪಾಯಿಂಟ್ ಥಂಬ್ನೇಲಲ್ಲಿ ಹಾಕಿರೋ ಪಾಯಿಂಟ್ ಇಲ್ಲಿಗೆ ಬರ್ತಿದೆ. ರಾಹುಕಾಲದಲ್ಲೇ ನಾವು ಮನೆ ಬಿಟ್ಟಿದ್ದು. ಸೊ ಇಲ್ಲಿಂದ ಹೋಗಿದ ತಕ್ಷಣವೇ ಪೆಟ್ರೋಲ್ ಬಂಕ್ ಹೋದ್ವಿ. ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು, ಏರೆಲ್ಲ ಚೆಕ್ ಮಾಡಿಸ್ಕೊಂಡು, ಅಲ್ಲಿಂದ ಡೈರೆಕ್ಟಾಗಿ ನೈಸ್ ರೋಡ್ ಮೇಲೆ ಹೋದ್ವಿ. ನೈಸ್ ರೋಡಿಂದ ಡೈರೆಕ್ಟ್ ನೆಲಮಂಗಲ ಟೋಲ್ ಆಯಿತು. ನೆಲಮಂಗಲ ಟೋಲ್ ಆಗಿದ ತಕ್ಷಣವೇ ಊಟಕ್ಕೆ ನಿಂತ್ಕೊಂಡ್ವಿ. ಊಟಕ್ಕೆ ಹೋಗಿದ ತಕ್ಷಣವೇ ಊಟ ಎಲ್ಲ ಮುಗೀತು. ಅಲ್ಲಿ ಆ್ಯಕ್ಚುಲಿ ಹೋಟೆಲ್ ತುಂಬಾ ಚೆನ್ನಾಗಿದೆ. ಹೈವೇನಲ್ಲಿ ಯೂಶ್ವಲಿ ಊಟ ಎಲ್ಲ ಸೆಟ್ ಆಗಲ್ಲ ನಮಗೆ. ಬಟ್ ಈ ಹೋಟೆಲಲ್ಲಿ ಓಕೆ ಚೆನ್ನಾಗಿತ್ತು. ಮಕ್ಕಳೆಲ್ಲ ತಿನ್ನೋ ಥರಕ್ಕೆ ಇತ್ತು. ಸೊ ಹಾಗಾಗಿ ನಾವು ನೆಲಮಂಗಲ ಹತ್ರ ಒಂದು ಹೋಟೆಲ್ ಇದೆ, ಹೋಟೆಲ್ ಸಂಭ್ರಮ ಅಂತ ಹೇಳಿ. ಇದು ಫಸ್ಟ್ ಟೈಮ್ ನಾವು ಹೋಗಿದ್ದು. ಬಟ್ ನಮ್ಮ ಹಸ್ಬೆಂಡು ಮುಂಚೆನೇ ಹೋಗಿದ್ರಂತೆ ಅವ್ರ ಫ್ರೆಂಡ್ಸ್ ಜೊತೆಗೆ. ಸೊ ಹಾಗಾಗಿ ಈ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದ್ವಿ. ಊಟ ಎಲ್ಲ ಆಯಿತು. ಮಕ್ಳಿಗೂ ಊಟ ಆಯಿತು. ಮೇನ್ ಮಕ್ಳು ತಿನ್ನಬೇಕಲ್ಲ. ಸೊ ಹಾಗಾಗಿ ಮಕ್ಳದ್ದು ಊಟ ಎಲ್ಲ ಆಯಿತು. ಸೊ ನಾನಲ್ಲಿ ಅನ್ನ, ಸಾಂಬಾರು, ಆಮೇಲೆ ಪೂರಿ, ಹೆಸರುಬೇಳೆ ಸಾರು, ಮೊಸರನ್ನ ನೀವು ನೋಡ್ತಾ ಇದ್ದೀರಲ್ಲ ಅದೆಲ್ಲನೂ ಇತ್ತು. ಹಪ್ಪಳ ಎಲ್ಲ ಸೌತ್ ಮಿಲ್ಸ್ ತೊಗೊಂಡೆ. ಹೇಳಬೇಕಾದ್ರೆ ಸೌತ್ ಮಿಲ್ಸ್ ಚೆನ್ನಾಗಿತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಎಷ್ಟೋ ಈ ಥರ ಊಟ ಸಿಕ್ಕಿದ್ರೆ ಸಾಕು ನಾವು ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಮಕ್ಳಿಗೆಲ್ಲ ಊಟ ಆಯಿತು. ನೆಕ್ಸ್ಟು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ ತಕ್ಷಣವೇ ನೆಕ್ಸ್ಟ್ ನಮಗೆ ಬಂತು ನೋಡಿ ರಾಹುಕಾಲದ ಪ್ರಾಬ್ಲಮ್ಮು. ಬೈ ದ ಟೈಮ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ 1:30, 2 o'clock ಆಗಿತ್ತು. ಊಟ ಎಲ್ಲ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ. ಸೊ 2 o'clock ನಾವು ನೆಲಮಂಗಲ ದಾಟಿಬಿಟ್ವಿ. ನೆಲಮಂಗಲ ದಾಟಿದ ತಕ್ಷಣವೇ ಕಾರ್ ಕೆಟ್ಟೋಯ್ತು. ನಮ್ಮದು ಕಾರ್ ಕೆಟ್ಟೋಯ್ತು. ಸೊ ಹಾಗಾಗಿ ಮನೆಗೆ ಕಾಲ್ ಮಾಡಿ ಇನ್ನೊಂದು ಕಾರ್ ತರಿಸ್ಕೊಂಡು ನಾವು ಈ ಗಾಡಿನ ಕಂಪ್ನಿಗೆ ಕಳಿಸಿ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡೇ ಇದ್ವಿ. 1 hour ಆಯಿತು, 2 hour ಆಯಿತು, 3 hour ಆಯಿತು, 4 hour ಆಯಿತು. ಟೋಟಲಿ ನಾವು ವೆಯ್ಟ್ ಮಾಡಿ ಸಾಕಾಗಿತ್ತು. ಆ ಮೇನ್ ರೋಡಲ್ಲಿ ಹಿಂದೆ ಆ ಸಿಲಿಂಡರ್ ಗಾಡಿಗಳೆಲ್ಲ ನಿಂತಿತ್ತು. ಅದಾದಮೇಲೆ ಮಕ್ಕಳು ಕೂಡ ಅವ್ರಿಗೂ ಕಾರಲ್ಲಿ ಕೂತು ಬೋರ್ ಆಗಿತ್ತು. ಸೊ ಟೋ ಮಾಡೋ ಗಾಡಿ ಬಂದಿತ್ತು. ಸೊ ಆ ಕಾರ್ ಮೇಲೇ ಹತ್ತಿ ಆಟ ಆಡ್ಕೊಂಡು ಕೂತಿದ್ರು. ಯಾರೂ ಆಗಲಿ ಅಷ್ಟೊತ್ತರೆಗೂ ವೆಯ್ಟ್ ಮಾಡೋದಕ್ಕೆ ಆಗಲ್ಲಪ್ಪ. ಪಾಪ ಮಕ್ಕಳು ಕೂಡ ಒಳಗೇನೇ ಇದ್ದರು. ಸೊ ಹಾಗಾಗಿ ಅಲ್ಲೇ ಆಟ ಆಡ್ಕೊಂಡಿದ್ರು. ಎಲ್ಲ ಗಾಡಿ ಬಂತು. ನೆಕ್ಸ್ಟ್ ನಾವು ಹೊರಟ್ವಿ. ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ 5:30, 6 o'clock ಆಗಿತ್ತು. ನೆಕ್ಸ್ಟ್ ಎಲ್ರಿಗೂ ಕಾಫಿ ಬೇಕು ಅನ್ನೋ ಥರಕ್ಕೆ ಇತ್ತು. ಹೋಟೆಲ್ ವೈಶಾಲಿನಲ್ಲಿ ಕಾಫಿಗೆ ನಿಲ್ಲಿಸಿದ್ವಿ. ಇದು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋ ಹೋಟೆಲ್ಲೇ. ನಾವು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲೇ ನಿಲ್ಲಿಸಿದ್ದೀವಿ. ಬಟ್ ಹೋಗಿರೋ ಹೋಟೆಲೆಲ್ಲ ಚೆನ್ನಾಗಿದೆ. ರಿವ್ಯೂ ಮಾಡಬೇಕಂದ್ರೆ ಇದು ಚೆನ್ನಾಗಿದೆ ಹೋಟೆಲ್ ವೈಶಾಲಿ. ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟು ಲೇಡೀಸ್ ಎಲ್ಲ ವಾಶ್ರೂಮ್ಸ್ ಯೂಸ್ ಮಾಡಬೇಕಾಗಿತ್ತು. ವಾಶ್ರೂಮ್ಸ್ ಯೂಸ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಸೆಟ್ ದೋಸೆ ಆರ್ಡ್ರ್ ಮಾಡಿದ್ವಿ. ಅದು ಕೆಂಪಕ್ಕಿ ಸೆಟ್ ದೋಸೆ ಚೆನ್ನಾಗಿತ್ತು. ಕೆಂಪಕ್ಕಿ ಸೆಟ್ ದೋಸೆನೂ ಚೆನ್ನಾಗಿತ್ತು. ಅದಾದಮೇಲೆ ಮಕ್ಕಳು ಕಾಫಿಗೆ ಹಾಲು ಕೊಟ್ವಿ. ಆಮೇಲೆ ನಾವೆಲ್ಲ ಕಾಫಿ ತೊಗೊಂಡ್ವಿ.
ಮಕ್ಕಳು ಕೂಡ ವೆಯ್ಟ್ ಮಾಡ್ತಾಯಿದ್ರು, ಹಸ್ದೋಗಿತ್ತು ಪಾಪ ಮಕ್ಳಿಗೂ. ಕಾಫಿ ಕುಡಿದು ನೆಕ್ಸ್ಟು ಅಲ್ಲಿಂದ ಹೊರಟಿದ ತಕ್ಷಣ ಅದಾದಮೇಲೆ ಊಟಕ್ಕೆ ನಿಲ್ಲಿಸಿದ್ವಿ. 8 o'clock ಆಯಿತು. 8:30 9 o'clock ಊಟಕ್ಕೆ ನಿಲ್ಲಿಸಿದ್ವಿ ಹೋಟೆಲ್ ಎಂಪೈರಲ್ಲಿ. ಇದು ಹಾಸನ್ ಎಂಪೈರ್ ಹತ್ರ ನಿಲ್ಲಿಸಿದ್ವಿ. ಅದಾದಮೇಲೆ ಡೈರೆಕ್ಟ್ ಶೃಂಗೇರಿಗೆ ಹೊರಟ್ವಿ ನಾವು. ಶೃಂಗೇರಿ ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಅಂದರೆ ನಾವು ಫಸ್ಟು ಹೊರನಾಡು ಹೋಗಬೇಕು. ಹೊರನಾಡು ಆದಮೇಲೆ ಕೊಲ್ಲೂರಲ್ಲಿ ರೂಮ್ ಬುಕ್ ಆಗಿತ್ತು. ಸೊ ಅದು ಕಂಪ್ಲೀಟ್ ವೇಸ್ಟ್ ಆಯಿತು ಕೊಲ್ಲೂರಲ್ಲಿ ರೂಮ್ ಬುಕ್ ಮಾಡಿದ್ದು. ಡೈರೆಕ್ಟ್ ನಾವು ಹೊರಟಿದ್ದು ಶೃಂಗೇರಿನಲ್ಲಿ ಹೋಗಿ ಹುಡುಕ್ತೀವಿ, ಎಲ್ಲೂ ರೂಮ್ಸ್ ಇಲ್ಲ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಕಮ್ಮಿನೇ ಅನಿಸುತ್ತೆ ಹೋಟೆಲ್, ನನಗೆ ಗೊತ್ತಿರೋ ಹಾಗೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದಾದ್ರು ಚೆನ್ನಾಗಿರೋ ಹೋಟೆಲ್ಸು. ನಾವಿದ್ದಿದ್ದು ಚೆನ್ನಾಗಿತ್ತು ಅಲ್ಲಿ ಹೋಟೆಲ್ಲು. ಅದು ನೋಡಿದ್ರೆ ಅವರು ನೈಟ್ 2 o'clockಗೆ ಹೋದ್ವಿ ನಾವಲ್ಲಿ. 2 o'clockಯಿಂದ ಮಾರ್ನಿಂಗ್ 9:30 10 o'clock ಅವರು ಚೆಕ್ಔಟ್ ಮಾಡಬೇಕು ಅಂತ ಹೇಳಿದ್ರು. ಹೆಂಗೋ ಸದ್ಯ ಅಷ್ಟೊತ್ತಲ್ಲಿ ರೂಮ್ ಸಿಕ್ತಲ್ಲ ಅಂತ ಹೇಳಿ ಅಲ್ಲೋಗಿ ಸ್ಟೇ ಆದ್ವಿ. ರೂಮ್ ಕೂಡ ಚೆನ್ನಾಗಿ. ಈ ಒಂದು ರೂಮ್ ನಾವಿದ್ದಿದ್ದು ಬಂದು ಹೊಸಮನೆ ಫಾರ್ಮ್ ಇನ್ ಅಂತ ಹೇಳಿ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ರೂಮ್ ಕೊಟ್ಟಿದ್ದು. ಸಡನ್ನಾಗಿ ಯಾರೂ ರೂಮ್ ಕೊಡೋಲ್ಲ, ಬಿಕಾಸ್ ಅಲ್ಲಿ ಆಲ್ರೆಡಿ ಬುಕ್ ಆಗಿರುತ್ತೆ ಅಲ್ವಾ. ಸೊ ಅಲ್ಲಿ ಮಾರ್ನಿಂಗ್ ಬುಕ್ ಆಗಿತ್ತು ಅನ್ಸುತ್ತೆ. ಸೊ ನಮಗೆ 2 o'clockಯಿಂದ 9 o'clockವರೆಗೂ ರೂಮ್ ಕೊಟ್ಟಿದ್ರು. ಹೊಸಮನೆ ಫಾರ್ಮ್ ಇನ್ ಚೆನ್ನಾಗಿದೆ ಈ ರೂಮು. ಇದು ಬಂದು ಬಾಲ್ಕನಿ ವ್ಯೂ. ಇದು ಅಲ್ಲಿ ಪಿಕಾಕ್ಸ್ ಎಲ್ಲ ಓಡಾಡ್ತಾ ಇತ್ತು, ನವಿಲ್ಗಳೆಲ್ಲ ಓಡಾಡ್ಕೊಂಡಿತ್ತು. ನಾನು ನೋಡಿದಾಗ ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗ್ ಕೂಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಸಿಟಿ ಲೈಫ್ಗೂ ನಾವು ಔಟ್ ಆಫ್ ಸ್ಟೇಷನ್ ಹೋಗಿ ಇರೋದಕ್ಕೂ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ರೂಮ್ ಕೂಡ ಚೆನ್ನಾಗಿದೆ. ಇಲ್ಲಿ 3 ಜನ ಮಲ್ಕೊಳ್ಬೋದು ಈ ಬೆಡ್ಡಲ್ಲಿ. ಸೊ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ, ವಾಶ್ರೂಮು. ನಾವೆಲ್ಲಾದರೂ ರೂಮ್ ಮಾಡಿದ್ರೆ ಫಸ್ಟು ನಾವು ಚೆಕ್ ಮಾಡೋದೇ ವಾಶ್ರೂಮ್ ಚೆನ್ನಾಗಿದೆಯಾ ಅಂತ ಹೇಳಿ. ಸೊ ಇಲ್ಲಿ ನೋಡಿ ವಾಶ್ರೂಮು ನೀಟಾಗಿತ್ತು, ಆಮೇಲೆ ಸ್ಪೇಷಿಯಸ್ ಆಗಿದೆ ಈ ಒಂದು ರೂಮಲ್ಲಿ. ವಾಶ್ರೂಮ್ ಕೂಡ ಚೆನ್ನಾಗಿತ್ತು ಇಲ್ಲಿ. ಇದು ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಅದು ಬಂದುಬಿಟ್ಟು ರೂಮ್ ಹೊರಗಡೆ ಈ ಥರ ಇದೆ. ಅದಾದಮೇಲೆ ನಾವು ಇಲ್ಲಿಂದ ಶೃಂಗೇರಿ ದೇವಸ್ಥಾನಕ್ಕೆ ಹೊರಟ್ವಿ. ಅದನ್ನು ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್ ಫಾರ್ ದಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬನ್ನಿ ಸನ್ನಿ ವ್ಲಾಗ್ಸ್.